ಚಿತ್ರದುರ್ಗದಲ್ಲಿ ಒಂದು ಬೆಚ್ಚಿ ಬೀಳಿಸುವಂತಹ ಒಂದು ಸ್ಟೋರಿ ನಡೆದಿದೆ. ಸೂಟ್ ಕೇಸ್ನಲ್ಲಿ ಮಗುವಿನ ಶವದೊಂದಿಗೆ ವ್ಯಕ್ತಿಯೊಬ್ಬ ಪ್ರಯಾಣ ಮಾಡಿದ್ದಾನೆ. ಸೂಟ್ ಕೇಸ್ನಲ್ಲಿ ಮಗುವಿನ ಶವದೊಂದಿಗೆ ವ್ಯಕ್ತಿಯೊಬ್ಬರು ಪ್ರಯಾಣವನ್ನು ಮಾಡಿದ್ದಾರೆ. ಸ್ಟಾರ್ಟ್ಅಪ್ನ ಫೌಂಡರ್ ಮತ್ತು ಸಿಇಒ ಸುಚನಾ ಸೇಠ್ ಅಂತವ್ರನ್ನ ಬಂಧನವನ್ನು ಮಾಡಲಾಗಿದೆ. ಇವರು ಗೋವಾದಲ್ಲಿ ಮಗುವನ್ನು ಕೊಂದು ತರ್ತಾ ಇದ್ರು ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಗೋವಾದಿಂದ ಬೆಂಗಳೂರಿಗೆ ಇವರು ಸುಚನಾ ಸೇಠ್ ತೆರಳುತ್ತಾ ಇದ್ರು. ಟ್ಯಾಕ್ಸಿಯಲ್ಲಿ ಗೋವಾದಿಂದ ಬೆಂಗಳೂರಿಗೆ ಪ್ರಯಾಣವನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಹಿರಿಯೂರು ತಾಲೂಕಿನ ಐಮಂಗಲ ಗ್ರಾಮದಲ್ಲಿ ಇವರನ್ನ ಬಂಧಿಸಿದ್ದಾರೆ. ಇವ್ರನ್ನ ಟ್ರೇಸ್ ಔಟ್ ಮಾಡಿದ್ದೇ ಒಂದು ದೊಡ್ಡ ಸ್ಟೋರಿ. ಹೇಗೆ ಟ್ರೇಸ್ ಔಟ್ ಮಾಡಿದ್ರು ಅಂತ ಫೋಟೋದಲ್ಲಿ ತಾವೀಗ ಏನು ಗಮನಿಸ್ತಾ ಇದ್ದೀರಾ, ಇವರೇ ಸುಚನಾ ಸೇಠ್. ಮಗುವಿನ ಶವದೊಂದಿಗೆ ಇವರು ಟ್ರಾವೆಲ್ ಮಾಡ್ತಾ ಇದ್ದಾರೆ. ಸೂಟ್ ಕೇಸ್ನಲ್ಲಿ ಮಗುವಿನ ಶವವನ್ನು ಇಟ್ಕೊಂಡು ಗೋವಾದಿಂದ ಬೆಂಗಳೂರಿಗೆ ಇವರು ಬರ್ತಾ ಇದ್ರು. ಈ ವಿಚಾರ ಗೊತ್ತಾಗಿ ಹಿರಿಯೂರು ತಾಲೂಕಿನ ಐಮಂಗಲ ಗ್ರಾಮದಲ್ಲಿ ಅವರನ್ನ ಬಂಧಿಸಿದ್ದಾರೆ. ಗೋವಾದ ಹೋಟೆಲ್ನಲ್ಲಿ ಮಗುವನ್ನ ಕೊಂದಿದ್ದಾರೆ ಎನ್ನುವಂತಹ ಆರೋಪ. ಯಾಕೆ ಅಂತಂದ್ರೆ ಇವರು ಹೋಟೆಲ್ ರೂಮ್ ಚೆಕ್ ಇನ್ ಮಾಡಬೇಕಾದ್ರೆ, ಒಳಗೆ ಹೋಗಬೇಕಾದ್ರೆ ಮಗು ಇತ್ತು. ಚೆಕ್ಔಟ್ ಮಾಡಬೇಕಾದ್ರೆ, ಹೊರಗಡೆಗೆ ಬರಬೇಕಾದ್ರೆ ಮಗು ಇರಲಿಲ್ಲ. ಇದರ ಜೊತೆಗೆ ಹೋಟೆಲ್ನ ರೂಮಿನಲ್ಲಿ ರಕ್ತದ ಕಲೆಗಳು ಪತ್ತೆಯಾಗಿದೆಯಂತೆ. ಗೋವಾದಲ್ಲಿ ತಂಗಿದ್ದಂತಹ ಹೋಟೆಲ್ನವ್ರಿಗೆ ಅನುಮಾನ ಬಂದಿದೆ, ಇಲ್ಲೇನೋ ನಡೆದಿದೆ ಅಂತ. ಯಾವ ಹೋಟೆಲ್ನಲ್ಲಿ ಈ ಸುಚನಾ ಸೇಠ್ ಉಳ್ಕೊಂಡಿದ್ರು ಆ ಹೋಟೆಲ್ನವ್ರಿಗೆ ಅನುಮಾನ ಬಂದಿದೆ. ಆಮೇಲೆ ಪ್ರಶ್ನೆನೂ ಮಾಡಿದ್ದಾರೆ, ಒಂದು ಮಗು ಬಂತಲ್ಲ ನಿಮ್ಮ ಜೊತೆ ಎಲ್ಲಿ ಅಂತ. ಆದರೆ ಅದನ್ನು ಸಂಬಂಧಿಕರ ಮನೆಗೆ ಕಳಿಸ್ಬಿಟ್ಟೆ ಅಂತ ಏನೋ ಹೇಳಿದ್ರಂತಿವರು. ಆಗ ಅವ್ರಿಗೆ ಅನುಮಾನ ಬಂದಿದೆ. ಜೊತೆಗೆ ರೂಮಲ್ಲಿ ರಕ್ತದ ಕಲೆಗಳು ಪತ್ತೆಯಾಗಿದೆ. ಆಗ ಅವ್ರಿಗೆ ಅನುಮಾನ ಬಲವಾಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಹೋಟೆಲ್ನಲ್ಲಿ ರೂಮ್ ಪಡೆದು ಉಳ್ಕೋಬೇಕಾದ್ರೆ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಜನ ಬಂದಿದ್ದಾರೆ, ಏನು ಎತ್ತ ಅಂತ. ಎಲ್ಲ ಅವರು ಲೆಡ್ಜರ್ನಲ್ಲಿ ಎಂಟ್ರಿ ಮಾಡ್ಕೊಂಡಿರ್ತಾರೆ. ಮಗು ಒಳಗಡೆ ಹೋಗಬೇಕಾರಿದೆ, ಹೊರಗೆ ಬರಬೇಕಾದ್ರೆ ಮಗು ಇಲ್ಲ ಅಂದಾಗ ಪ್ರಶ್ನೆ ಮಾಡ್ತಾರೆ. ಇಲ್ಲ ಯಾರೋ ಸಂಬಂಧಿಕರ ಮನೆಗೆ ಕಳಿಸಿದ್ದೀನಿ ಅಂತ ಸುಚನಾ ಸೇಠ್ ಹೇಳ್ಬಿಡ್ತಾರೆ. ರೂಮ್ಗೆ ಹೋಗಿ ನೋಡಿದಾಗ, ಸಾಮಾನ್ಯ ಚೆಕ್ಔಟ್ ಆದಾಗ ರೂಮನ್ನು ಕ್ಲೀನ್ ಮಾಡ್ತಾರೆ. ಇನ್ನೊಬ್ಬರು ಬರ್ತಾರಲ್ಲ ಅದಕ್ಕೂ ಮೊದಲು ರೂಮ್ ಕ್ಲೀನ್ ಮಾಡಬೇಕಾದ್ರೆ ರಕ್ತದ ಕಲೆಗಳು ಪತ್ತೆಯಾಗಿದೆ. ಆಗ ಅವ್ರಿಗೆ ಅನುಮಾನ ದಟ್ಟವಾಗ್ತಾ ಹೋಯಿತು. ಯಾವಾಗ ಗೋವಾದ ಹೋಟೆಲ್ನವರಿಗೆ ಅನುಮಾನ ಬಂತು, ಇಮಿಡಿಯೇಟ್ ಆಗಿ ಅವರು ಗೋವಾ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಗೋವಾ ಪೊಲೀಸರು ಈಕೆ ಪ್ರಯಾಣ ಮಾಡ್ತಾ ಇದ್ದ ಟ್ಯಾಕ್ಸಿಯ ಡ್ರೈವರ್ನ ಸಂಪರ್ಕ ಮಾಡ್ತಾರೆ. ಹೈವೇ ಬಳಿ ಪೊಲೀಸ್ ಸ್ಟೇಷನ್ ಎಲ್ಲಿ ಕಾಣುತ್ತೋ ಅಲ್ಲಿ ನಿಲ್ಲಿಸಬೇಕು ನೀನು ಅಂತ ಸೂಚನೆ ಕೊಡ್ತಾರೆ. ಅಷ್ಟೊತ್ತಿಗಾಗಲೇ ಚಿತ್ರದುರ್ಗ ಜಿಲ್ಲೆ ಬಂದಿರ್ತಾರೆ. ಆಗ ಅವನೇನು ಮಾಡ್ತಾನೆ, ಡ್ರೈವರು ರಾಷ್ಟ್ರೀಯ ಹೆದ್ದಾರಿ 4ರ ಐಮಂಗಲ ಸ್ಟೇಷನ್ ಹತ್ರ ಟ್ಯಾಕ್ಸಿ ಚಾಲಕ ಆ ಟ್ಯಾಕ್ಸಿಯನ್ನು ನಿಲ್ಲಿಸ್ತಾನೆ. ಐಮಂಗಲ ಪೊಲೀಸರಿಗೆ ಸುಚನಾರನ್ನು ಒಪ್ಪಿಸ್ತಾನೆ ಚಾಲಕ. ನೋಡಿ ಆತ ಎಷ್ಟು ಧೈರ್ಯವಾಗಿ ಕೆಲಸ ಮಾಡಿದ್ದಾನೆ. ಆಮೇಲೆ ಕಾರನ್ನೆಲ್ಲ ಸರ್ಚ್ ಮಾಡಿದಾಗ ಕಾರ್ನ ಡಿಕ್ಕಿಯಲ್ಲಿ ಸೂಟ್ ಕೇಸ್ ಇತ್ತು. ಸೂಟ್ ಕೇಸ್ನಲ್ಲಿ ಮಗುವಿನ ಶವ ಪತ್ತೆಯಾಗಿದೆ. ಆಮೇಲೆ ಶವವನ್ನು ಶವಾಗಾರಕ್ಕೆ ಶಿಫ್ಟ್ ಮಾಡಿ ಸುಚನಾರನ್ನು ವಶಕ್ಕೆ ಪಡೆದಿದ್ದಾರೆ. ಗೋವಾದ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸಿದ್ದರಾಜು ಅವರಿಂದ ಪಡೆಯೋಣ. ಸಿದ್ದರಾಜು, ಇದು ಪೊಲೀಸರು, ಗೋವಾ ಪೊಲೀಸರು ಐಮಂಗಲ ಪೊಲೀಸರನ್ನ ಕಾಂಟ್ಯಾಕ್ಟ್ ಮಾಡಿದ್ದು ಹೇಗೆ, ಆ ಡ್ರೈವರ್ನ ಕಾಂಟ್ಯಾಕ್ಟ್ ಮಾಡಿದ್ದು ಹೇಗೆ, ಒಟ್ಟಾರೆ ಈ ಸುಚನಾ ಸೇಠ್ನ ಬಂಧಿಸಿದ್ದು ಹೇಗಾಯಿತು ಮತ್ತು ಯಾವಾಗ ಅಂತ?
ಹೌದು ಅರವಿಂದ್, ಏನು ಮಗುವನ್ನ ಹತ್ಯೆಗೈದು ಸೂಟ್ ಕೇಸ್ ನಲ್ಲಿ ಶವ ಇಟ್ಕೊಂಡು ಈ ಮಹಿಳೆ ಬೆಂಗಳೂರಿಗೆ ತೆರಳ್ತಾ ಇದ್ರು. ಈ ಸಂದರ್ಭದಲ್ಲಿ ಏನು ಗೋವಾ ಪೊಲೀಸರಿಗೆ ಹೋಟೆಲ್ ನ ಸಿಬ್ಬಂದಿಗಳು ವಿಷಯ ತಿಳಿಸಿರ್ತಾರೆ. ಹೀಗಾಗಿ ಯಾವ ಒಂದು ಕಾರ್ನಲ್ಲಿ ಪ್ರಯಾಣ ಬೆಳೆಸಿದ್ರು ಆ ಕಾರ್ನ ಚಾಲಕನನ್ನ ಗೋವಾ ಪೊಲೀಸರು ಸಂಪರ್ಕಿಸಿ ತಕ್ಷಣ ಏನು ಎಲ್ಲಿ ಹೈವೇಯಲ್ಲಿ ಒಂದು ಪೊಲೀಸ್ ಠಾಣೆ ಸಿಗುತ್ತೋ ಅಲ್ಲಿ ನಿಲ್ಲಿಸೋದಕ್ಕೆ ಸೂಚನೆ ಕೊಡ್ತಾರೆ. ಹೀಗಾಗಿ ತಕ್ಷಣ ಎಚ್ಚೆತ್ತಂತ ಚಾಲಕ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಐಮಂಗ್ಲ ಪೊಲೀಸ್ ಠಾಣೆ ಬಳಿ ಒಂದು ಕಾರನ್ನು ನಿಲ್ಲಿಸಿ ಏನು ಆರೋಪಿಯನ್ನ ಈಗಾಗಲೇ ಐಮಂಗ್ಲ ಪೊಲೀಸ್ ವಶಕ್ಕೆ ನೀಡಿರುವಂತದ್ದು. ತಕ್ಷಣ ಎಚ್ಚೆತ್ತಂತ ಐಮಂಗ್ಲ ಪೊಲೀಸರು ಆಕೆಯನ್ನು ವಿಚಾರಣೆಗೊಳಪಡಿಸಿ ಕಾರ್ನಲ್ಲಿದ್ದಂತ ಒಂದು ಮಗುವಿನ ಮೃತದೇಹವನ್ನು ಕೂಡ ವಶಕ್ಕೆ ಪಡೆದು ಈಗಾಗಲೇ ಮಾರ್ಚರಿಗೂ ಕೂಡ PM ಮಾಡ್ಲಿಕ್ಕೆ ಕಳಿಸಿದ್ದಾರೆ. ಹಾಗೆ ನಂತರ ಆಕೆಯನ್ನ ಗೋವಾ ಪೊಲೀಸರಿಗೂ ಕೂಡ ಆಕೆಯ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದು. ತಕ್ಷಣ ಬೆಳಗಿನ ಜಾವ ಏನು ಐಮಂಗ್ಲಕ್ಕೆ ಆಗಮಿಸಿರುವಂತ ಗೋವಾ ಪೊಲೀಸರು ಈಗಾಗಲೇ ಆಕೆಯನ್ನು ವಶಕ್ಕೆ ಪಡೆದು ತೆರಳುತ್ತಾ ಇದ್ದಾರೆ. ರಾತ್ರಿಯೇ ಒಂದು ಮ್ಯಾಜಿಸ್ಟ್ರೇಟ್ ಮುಂದೆ ಕೂಡ ಈಕೆಯನ್ನ ತಂದು ನಿಲ್ಲಿಸಿದ್ರು. ಆಗ ಮ್ಯಾಜಿಸ್ಟ್ರೇಟ್ ಸೂಚನೆ ಮೇರೆಗೆ ಗೋವಾ ಪೊಲೀಸರಿಗೆ ವಿಷಯ ತಿಳಿಸಿದಂತ ಐಮಂಗ್ಲ ಠಾಣೆ ಪೊಲೀಸರು ಈಗಾಗಲೇ ಆಕೆಯನ್ನ ಏನು ಗೋವಾ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಸಿನಿಮೀಯ ಶೈಲಿಯಲ್ಲಿ ಮಗುವನ್ನು ತಲೆಗೈದು ಒಂದು ಸೂಟ್ ಕೇಸ್ ನಲ್ಲಿ ತೆರಳುತ್ತಿದ್ದಂತ ಒಂದು ಘಟನೆ ಕೇಳಿ ಚಿತ್ರದುರ್ಗ ಜಿಲ್ಲೆಯ ಜನರು ಬೆಚ್ಚಿ ಬಿದ್ದಿದ್ದಾರೆ. ಯಾಕಂದ್ರೆ ಆಕೆಗೂ ಮತ್ತು ಆಕೆಯ ಪತಿಯ ನಡುವೆ ಒಂದು ಕೌಟುಂಬಿಕ ಕಲಹವಿದ್ದು ಈ ಹಿನ್ನೆಲೆಯಲ್ಲಿ ಒಂದು ಕೊಲೆ ಆಗಿರ್ಬೋದು ಎಂಬ ಶಂಕೆ ಕೂಡ ವ್ಯಕ್ತವಾಗಿದೆ. ಒಟ್ಟಾರೆ ಏನಂತಂದ್ರೆ ಸ್ವತಃ ಮಗುವನ್ನ ಏನು ಹೋಟೆಲ್ಗೆ ಕರೆದುಕೊಂಡು ಹೋಗುವಾಗ ಇದ್ದಂತ ಮಗು ವಾಪಸ್ ತೆರಳುವಾಗ ಇಲ್ಲದಿದ್ದನ್ನ ಕಂಡಂತ ಹೋಟೆಲ್ ಸಿಬ್ಬಂದಿಗೆ ಒಂದು ಮುಂಜಾಗ್ರತೆ ಕ್ರಮದಿಂದಾಗಿ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಅರವಿಂದ್, ಥ್ಯಾಂಕ್ ಯು ಸಿದ್ದರಾಜು, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.